ಯಾಕಂದ್ರೆ ಅಟ್ ದ ಲಾಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಲಾಸ್ಟಿಗೆ ತುಂಬಾ ಎಕ್ಸಾಮ್ ಟೈಮಲ್ಲಿ ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ಅದು ಈಗ ಎಲ್ಲ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಮರ್ತೋಗ್ತಾ ಇರುತ್ತೆ ಆಫ್ಟರ್ 1 ವೀಕ್. ನೆಕ್ಸ್ಟ್ ಅಂತಂದ್ರೆ ಮಕ್ಕಳ, ಸೊ ರೀಡಿಂಗ್ ಅಲೋನ್ ಈಸ್ ನಾಟ್ ಎನಫ್. ಜಸ್ಟ್ ನೀವು ಸೊ ಏನಂತಾರೆ ಮಕ್ಕಳ, ನನ್ನ ಕಡೆಯಿಂದ ದಟ್ಸ್ ಎ 3 ಸ್ಟೆಪ್ ಸಕ್ಸಸ್ ಫಾರ್ಮುಲಾ ನಿಮಗೆ ಕೊಡ್ತಿದ್ದೀನಿ. ಸೊ ದ ಸ್ಮಾರ್ಟ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ವೇದಾಂತ SLC 10 ಚಾನಲ್ಗೆ ವೆಲ್ಕಮ್ ಯು ಆಲ್. ನಾನು ನಿಮ್ಮ ಮೆಂಟರ್ ವರ್ಷಿಣಿಮಾ. ಆಲ್ರೆಡಿ ನೋಡ್ತಿದ್ದಂಗೆ ನಿಮಗೆ ಶಾಕ್ ಆಗಿರುತ್ತೆ. ಸೊ 1 ಚಾಪ್ಟರ್ ಫಿನಿಶ್ಡ್, ಬಟ್ ಅದಾದ್ಮೇಲೆ ಏನು ಮ್ಯಾಮ್ ಲೈಕ್ ಡೂ ದಿಸ್ ಇಮಿಡಿಯೇಟ್ಲಿ ಅಂತ ಇದೆ ಅಂತಂದ್ರೆ, ಮಕ್ಳು ಏನ್ ಮಾಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ ಇವಾಗ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಸ್ಕೂಲು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಮ ಸ್ಕೂಲಲ್ಲೂ ಕೂಡ ಸೊ ಲೆಸನ್ ಸ್ಟಾರ್ಟ್ ಆದ್ಮೇಲೆ 1 ಚಾಪ್ಟರ್ ಫಿನಿಶ್ ಮಾಡಿರ್ತಾರೆ. ಓಕೆ, ಸೊ ಇದೇ ತರ ಒಂದೊಂದು ಚಾಪ್ಟರ್ ಕೂಡ ಫಿನಿಶ್ ಆದ್ಮೇಲೆ ನೀವು ಏನು ಮಾಡ್ಬೇಕು ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಟ್ ದ ಲಾಸ್ಟ್ ಏನ್ ಮಾಡ್ತೀರಾ ಅಂತಂದ್ರೆ ಲಾಸ್ಟಿಗೆ ತುಂಬಾ ಎಕ್ಸಾಮ್ ಟೈಮಲ್ಲಿ ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಬಟ್ ಅದು ಈಗ ಗೊತ್ತಾಗಲ್ಲ ನಿಮಗೆ, ಆಕ್ಚುಲಿ ಎಕ್ಸಾಮ್ ಟೈಮಿಗೆ ಬಂದಾಗ ಗೊತ್ತಾಗಿರುತ್ತೆ. ಸೊ ಬಟ್ ಆದ್ರೆ ನಿಮ್ಗೆ ಏನು ಎಫೆಕ್ಟ್ ಆಗಬಾರ್ದು ಅನ್ನೋದೇ ಕಂಪ್ಲೀಟ್ ವಿಡಿಯೋ. ನೀವು ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ಲೇಬೇಕು. ಓಕೆನಾ? ಸೊ 1 ಚಾಪ್ಟರ್ ಮುಗ್ದಾದ್ಮೇಲೆ ಮಕ್ಳ, ಓಕೆ, ಸೊ ಏನ್ ಮಾಡ್ಬೇಕು ಅನ್ನೋದು ಸೊ ವೆರಿ ಬಿಗ್ ಕ್ವಶನ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅಂತಾನೆ ನೀವು ಏನೇನು ಮಾಡ್ಬೇಕು, ದ ಸೀಕ್ರೆಟ್. ಓಕೆ, ಸೊ ದ ಸೀಕ್ರೆಟ್ ಸ್ಟಡಿ ಮೆಥಡ್ ಮಕ್ಳ. ಓಕೆ, ಸೊ ದಟ್ ಈಸ್ ಯೂಸ್ಡ್ ಬೈ ದ ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಅಂತಂದ್ರೆ ದಿಸ್ ಇಸ್ ದ ಒನ್. ಸೊ ನೀವು ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರ ಅಲ್ವಾ 10th ಗೆ. ಸೊ ದಿಸ್ ಇಸ್ ದ ಆಡ್ ಒನ್. ಓಕೆ ಮಕ್ಳ, ಸೊ ಇದನ್ನ ನೀವು ಆಡ್ ಅಪ್ ಮಾಡ್ಕೋಬಹುದು. ಓಕೆ, ಪ್ರಿಪರೇಷನ್ ಲಿಸ್ಟ್ ಗೆ ಏನು ಮ್ಯಾಮ್ ಅಂತ ಹೇಳಿದ್ರೆ, ಸೊ ನೋಡ್ತಾ ಹೋಗೋಣ ವಿತೌಟ್ ವೇಸ್ಟಿಂಗ್ ದ ಟೈಮ್. ಓಕೆ, ಸೊ ಏನ್ ಮಕ್ಳ, ವೈ ಡು ವಿ ಫಾರ್ಗೆಟ್? ನಂದೊಂದು ಕ್ವಶನ್ ಇದೆ, ವೈ ಡು ವಿ ಫಾರ್ಗೆಟ್ ಆಫ್ಟರ್ ಸ್ಟಡಿಂಗ್? ಸೊ ಇದು ನಿಮಗೆ ಫೀಲ್ ಆಗಿದೆ ಅಲ್ವಾ. ಸೊ ಆಫ್ಟರ್ ಸ್ಟಡಿಂಗ್ ಸೊ ಮರ್ತೋಗ್ಬಿಟ್ಟಿರುತ್ತೆ. ಸೊ ಏನ್ ಕಾನ್ಸೆಪ್ಟ್ಸ್ ಓದಿದ್ದೆ, ಓಕೆ ಚೆನ್ನಾಗೇ ಅರ್ಥ ಆಗಿತ್ತು ಅಲ್ವಾ. ಸೊ ಕ್ಲಾಸಲ್ಲೂ ನಾನು ಅಷ್ಟು ಕೇಳಿದ್ದೆ ಅಲ್ವಾ, ಅವಾಗ ಚೆನ್ನಾಗಿ ಅರ್ಥ ಆಗಿತ್ತು. ಬಟ್ ಈಗ ಮರ್ತೋಗಿದೆ ಅನ್ನೋದಕ್ಕೆ ತುಂಬಾ ಸ್ಟೂಡೆಂಟ್ಸ್ಗೂ ಇದೇ ತರ ಫೀಲ್ ಆಗಿದೆ ಅಲ್ವಾ. ಸೊ ಏನಕ್ಕೆ ಅಂತಂದ್ರೆ ಮಕ್ಳ, ಸೊ ರೀಡಿಂಗ್ ಅಲೋನ್ ಈಸ್ ನಾಟ್ ಎನಫ್. ಜಸ್ಟ್ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ರೀಡ್ ಮಾಡ್ತೀರಾ ಅಲ್ವಾ. ಸೊ ರೀಡ್ ಮಾಡ್ಬಿಟ್ಟು ಒಂದ್ಸತಿ ರೀಡ್ ಮಾಡ್ತೀರಾ, ಸೊ ಎನಫ್. ಅದಾದ್ಮೇಲೆ ಬುಕ್ ನ ಕ್ಲೋಸ್ ಮಾಡ್ಬಿಟ್ಟು ಸೊ ಸುಮ್ನೆ ಆಗ್ತೀರಾ. ಸೊ 1 ಚಾಪ್ಟರ್ನ ಬಟ್ ಓಕೆ ಏನ್ ಮಾಡ್ತೀರಾ, 1 ಚಾಪ್ಟರ್ ಫಿನಿಶ್ ಆಗಿದೆ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ. ಸೊ 1 ಚಾಪ್ಟರ್ ಇಸ್ ಫಿನಿಶ್ಡ್ ಮಕ್ಳ. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ ಅಂತಂದ್ರೆ ಡೇ 1. ಓಕೆನಾ, ನೆಕ್ಸ್ಟ್ 1 ಚಾಪ್ಟರ್ ಫಿನಿಶ್ ಆಯ್ತು ಮಕ್ಳ. ಓಕೆನಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ. ಸೊ ಆಫ್ಟರ್ 1 ಡೇ ಫಾರ್ ಎಕ್ಸಾಂಪಲ್, ಸೊ 1 ಡೇಲಿ ಏನಾಗಿರುತ್ತೆ ಮಕ್ಳ, ಒಂದ್ ಸ್ವಲ್ಪ ಅಂದ್ರೆ ಓದಿರೋದು ನಿಮ್ಮ ಬ್ರೈನ್ ಅಲ್ಲಿ ಇರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಅದಾದ್ಮೇಲೆ ಫಾರ್ಗೆಟ್ ಎ ಲಾಟ್. ಓಕೆ, ಸ್ವಲ್ಪ ಅದ್ರಲ್ಲಿ ಮರಿತಾ ಬರ್ತೀರಾ. ಓಕೆ, ನೆಕ್ಸ್ಟ್ ಡೇ 7 ಆಗುತ್ತೆ ಮಕ್ಳ. ನೀವು ಒಂದು ಚಾಪ್ಟರ್ ಮುಗಿಸಿ ಒಂದು 7 ಡೇಸ್ ಆಯ್ತು, 1 ವೀಕ್. ಓಕೆ, ಸೊ 1 ವೀಕ್ ಆಗಿದೆ ಮಕ್ಳ. ಓಕೆ, ಸೊ 1 ವೀಕ್ ಆದ್ಮೇಲೆ ಅಟ್ಮೋಸ್ಟ್ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಫರ್ಗೆಟ್ ದ ಮೋಸ್ಟ್. ಸೊ ಅದರಲ್ಲಿ ಸ್ವಲ್ಪ ಒಂದು 0.5% ಅಷ್ಟು ಮರ್ತೋಗಿರ್ತೀರಾ. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಿಮಗೆ ಒಂದ್ ಸ್ವಲ್ಪ ಅರ್ಧ ಸೊ ಅಂದ್ರೆ ಓಕೆ ಕಾನ್ಸೆಪ್ಟ್ಸ್ ನೇಮ್ ನೆನಪಾಗುತ್ತೆ. ಓಕೆ, ಅದ್ರ ಡೀಟೇಲ್ಡ್ ಏನಾದ್ರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು ಮಕ್ಳ. ಆದ್ರೆ ನೆಕ್ಸ್ಟ್ ಏನಾದ್ರು ಇಂಪಾರ್ಟೆಂಟ್ ಕೀವರ್ಡ್ಸ್ ನ ನೀವು ಅವಾಗ ಓದುವಾಗ ನೆನ್ಪಿಟ್ಕೊಂಡಿರ್ತೀರಾ. ಸೊ ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಇದ್ರಲ್ಲಿ ಮರ್ತೋಗ್ತಾ ಇರುತ್ತೆ ಆಫ್ಟರ್ 1 ವೀಕ್. ನೆಕ್ಸ್ಟ್ ಆಫ್ಟರ್ 1 ಮಂತ್ ಮಕ್ಳ. ಓಕೆ, ಯಾಕಂದ್ರೆ ನಿಮಗೆ LB ಆಗಿರ್ಬೋದು, ಟೆಸ್ಟ್ ಗಳಾಗಿರ್ಬೋದು, ನಿಮಗೆ ಚಾಪ್ಟರ್ ಮುಗ್ದಿದ ತಕ್ಷಣನೇ ಟೆಸ್ಟ್ ಮಾಡ್ತಾರ ಇಲ್ಲ ಅಲ್ವಾ. ಸೊ 1 ಮಂತ್ ಆಗಿರ್ಬೋದು, FA1. ಸೊ ಆತರ ಎಲ್ಲ ಸ್ಟಾರ್ಟ್ ಆಗೋದು 1 ಮಂತ್ ಆದ್ಮೇಲೆ ಅಲ್ವಾ. ಸೊ 1 ಮಂತ್ ಆದ್ಮೇಲೆ ಆಗುವಾಗ ನೀವು 1 ಮಂತ್ ಫಸ್ಟ್ ಚಾಪ್ಟರ್ ನ ಮುಗಿಸಿದ್ ಯಾವಾಗ ಮಕ್ಳ, ಸೊ 1 ಮಂತ್ ಬಿಫೋರ್ ಅಲ್ವಾ. ಸೊ 1 ಮಂತ್ ಬಿಫೋರ್ ಮುಗಿಸಿರ್ತೀರಾ ನೀವು. ಬಟ್ 1 ಮಂತ್ ಅಷ್ಟೊತ್ತಿಗೆ ಅಗೇನ್ ಏನು ನೆನಪಿರಲ್ಲ. ಓಕೆ, ಸೊ ಏನು ನೆನಪಿರಲ್ಲ. ಬಟ್ ಓಕೆ, ಟೈಟಲ್ ಮಾತ್ರ ನೆನಪಿರ್ಬೋದು ಅಲ್ವಾ ಮಕ್ಳ. ಸೊ ಟೈಟಲ್ ನೆನಪಿರುತ್ತೆ, ಬಟ್ ಏನು ನೆನಪಿರಲ್ಲ. ಅಗೇನ್ ನೀವು ಒಂಥರ ರೀಸ್ಟಾರ್ಟ್ ಮಾಡೋ ತರ ಮತ್ತೆ ಫಸ್ಟ್ ಇಂದ ಚಾಪ್ಟರ್ ನ ಓದ್ಕೊಂಡ್ ಬರ್ಬೇಕು. ಓಕೆ, ಅವಾಗ ಈ ಫೀಲ್ ಆಗುತ್ತೆ ಅಲ್ವಾ, ಐ ಸ್ಟಡಿಡ್ ದಿಸ್ ಬಟ್ ಏನು ನೆನಪಾಗ್ತಿಲ್ಲ ಅಲ್ವಾ. ಸೊ ಅದೇ ತರ ಫೀಲ್ ಆಗುತ್ತೆ ಮಕ್ಳ. ಸೊ ಎಕ್ಸಾಮಿಗೆ ಬಂದಾಗ್ಲೂ ಎಕ್ಸಾಮ್ ಟೈಮಲ್ಲೂ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅವಾಗ ಫುಲ್ ಸೊ ರೀಲರ್ನಿಂಗ್ ಎವ್ರಿಥಿಂಗ್ ಅಂದ್ರೆ ಮತ್ತೆ ಫಸ್ಟ್ ಇಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ನೀವು ಅವಾಗ ಅಷ್ಟು ಟೈಮ್ ಕೊಟ್ಟು ಒಂದು ಚಾಪ್ಟರ್ ನ ಮುಗಿಸಿರ್ತೀರಾ ನೀಟಾಗಿ ಓದ್ಬಿಟ್ಟು. ಬಟ್ ಅಟ್ ದ ಎಂಡ್ ಆಫ್ ದ ಟೆಸ್ಟ್ ಆಗಿರ್ಬೋದು, FA1 ಆಗಿರ್ಬೋದು, ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ಏನಾಗಿರುತ್ತೆ ಎಲ್ಲ ಮರ್ತೋಗಿರುತ್ತೆ. ಬಟ್ ದ ಸೊಲ್ಯೂಷನ್ ಏನು ಅಂತಂದ್ರೆ ಮಕ್ಕಳ, ದಟ್ ಈಸ್ ದ ಇಮಿಡಿಯೇಟ್ ರಿಇನ್ಫೋರ್ಸ್ಮೆಂಟ್.
ಏನು ಮ್ಯಾಮ್ ಇದಂಗಂದ್ರೆ ಅಂತ ಕ್ವಶನ್ ಬಂದಿರುತ್ತೆ ಮಕ್ಕಳ. ಸೊ ನೋಡೋಣ ನೆಕ್ಸ್ಟ್. ಸೊ ಏನಂತಾರೆ ಮಕ್ಕಳ, ನನ್ನ ಕಡೆಯಿಂದ ದಟ್ಸ್ ಎ 3 ಸ್ಟೆಪ್ ಸಕ್ಸಸ್ ಫಾರ್ಮುಲಾ ನಿಮಗೆ ಕೊಡ್ತಿದ್ದೀನಿ. ಸೊ ದ ಸ್ಮಾರ್ಟ್ ವೇ ಟು ರಿಮೆಂಬರ್ ಎವ್ರಿ ಚಾಪ್ಟರ್. ನೀವು ಏನನ್ನ ರೀಡ್ ಮಾಡ್ತೀರಾ ಅಲ್ವಾ, ಸೊ 1 ಮಂತ್ ಆಗಿರ್ಬೋದು ಮ್ಯಾಮ್, 2 ಮಂತ್ಸ್ ಆಗಿರ್ಬೋದು, ಪರವಾಗಿಲ್ಲ ಮಕ್ಕಳ, ಓಕೆನಾ. ಸೊ ಒಂದು ಚಾಪ್ಟರ್ ನ ಕಂಪ್ಲೀಟ್ ಮಾಡಾದ್ಮೇಲೆ ಯಾವ ತರ ನೀವು ಅದನ್ನ ರಿಮೆಂಬರ್ ಮಾಡ್ಕೋಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಚಾಪ್ಟರ್ ನ ಮುಗಿಸಾದ್ಮೇಲೆ ಮಕ್ಕಳ MCQ ಪ್ರಾಕ್ಟೀಸ್. ಸೊ ಸ್ಟೆಪ್ 3 ನಿಮ್ಗೆ ನೆನಪಿರ್ಲಿ. ಓಕೆ, ಫಸ್ಟ್ MCQ ಪ್ರಾಕ್ಟೀಸ್ ನ ಮಾಡ್ಬೇಕು. ಓಕೆನಾ ಮಕ್ಕಳ. ನೆಕ್ಸ್ಟ್ ಅದ್ರದ್ದು ಚಾಪ್ಟರ್ ಸಮ್ಮರಿನ ನೀವು ಒಂದು ಶೀಟ್ ಅಲ್ಲಿ, ಇಲ್ಲ ಅಂತಂದ್ರೆ ಒಂದು ನೋಟ್ಸ್ ಮಾಡ್ಕೊಂಡಿದ್ರೆ ಆ ಶೀಟ್ ಅಲ್ಲಿ ಲಾಸ್ಟ್ ಪೇಜ್ಗೆ ಚಾಪ್ಟರ್ ಸಮ್ಮರಿನ ಬರ್ದಿಟ್ಕೋಬೇಕು. ಅದ್ರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಎನಿಥಿಂಗ್, ಕೀವರ್ಡ್ಸ್ ಆಗಿರ್ಬೋದು, ಡೆಫಿನೇಷನ್ಸ್ ಆಗಿರ್ಬೋದು ಮಕ್ಕಳ, ಎಲ್ಲದನ್ನು ಕೂಡ ಬರೀಕೊಂತಾರೆ. ನೆಕ್ಸ್ಟ್ ಸ್ಟೆಪ್ 3 ಹೇಗೆ ಅಂತಂದ್ರೆ ಸೆಲ್ಫ್ ಟೆಸ್ಟ್. ಒಂದು ಚಾಪ್ಟರ್ ಮುಗ್ದಿದ ತಕ್ಷಣ ಈ 3 ಸ್ಟೆಪ್ಸ್ ಕೂಡ ನೀವು ಮಾಡ್ಲೇಬೇಕು. ಓಕೆ, ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಅಟ್ಲೀಸ್ಟ್ ಒಂದು 10 to 20 MCQs ನ ಸಾಲ್ವ್ ಮಾಡ್ಬೇಕು ಮಕ್ಕಳ. ಓಕೆನಾ. ಸೊ MCQs ನ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ 1 ಪೇಜ್ ಸಮ್ಮರಿ ನೋಟ್ಸ್ ನ ಮಾಡ್ಕೋಬೇಕು. ಅಟ್ಲೀಸ್ಟ್ 1 ಪೇಜ್ ಮ್ಯಾಮ್, ಇಲ್ಲ ಮ್ಯಾಮ್ 1 ಪೇಜ್ ಗಿಂತ ಸ್ವಲ್ಪ ಕಂಟೆಂಟ್ ಜಾಸ್ತಿ ಇದೆ ಮ್ಯಾಮ್ ಅಂತಂದ್ರೆ ಅಟ್ಲೀಸ್ಟ್ ಗೋ ಟು ದ 2 pages. ಯಾಕಂದ್ರೆ ಡಯಾಗ್ರಾಮ್ಸ್ ಎಲ್ಲ ಇತ್ತು ಮ್ಯಾಮ್ ಅಂತಂದ್ರೆ ಸೊ ಅಟ್ಲೀಸ್ಟ್ 2 pages ತನಕ ಹೋಗಿ ಮಕ್ಕಳ. ಓಕೆ, ನೆಕ್ಸ್ಟ್ ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು. ಏನಂತ ಅಂತಂದ್ರೆ ಎಕ್ಸ್ಪ್ಲೇನಿಂಗ್ ದ ಕಾನ್ಸೆಪ್ಟ್ಸ್. ಕೆನ್ ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ಸ್? ಯಾರಾದ್ರೂ ಬಂದು ಕೇಳಿದ್ರು ಅಂತಂದ್ರೆ ನಾನು ಈ ಕಾನ್ಸೆಪ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡೋ ಅಂದ್ರೆ ಅಷ್ಟು ಅರ್ಥ ಆಗಿದೆ, ಅಷ್ಟು ನೆನಪಿದ್ಯಾ, ಎಕ್ಸ್ಪ್ಲೇನ್ ಮಾಡ್ಬೋದಾ ನೀಟಾಗಿ. ನೆಕ್ಸ್ಟ್ ರಿಕಾಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ರಿಕಾಲ್ ಮಾಡ್ತಾ ಇರಿ. ಓಕೆ, ಸೊ ದೆನ್ ರೈಟ್ ದ ಕೀ ರಿಯಾಕ್ಷನ್ಸ್. ಏನಾದ್ರು ಕೆಮಿಸ್ಟ್ರಿ ಆಗಿರ್ಬೋದು, ಸೊ ಎನಿಥಿಂಗ್ ರಿಯಾಕ್ಷನ್ಸ್ ಇತ್ತು ಅಥವಾ ಡಯಾಗ್ರಾಮ್ಸ್ ಇತ್ತು ಅಂತಂದ್ರೆ ಅದನ್ನ ಬಿಡಿಸಿ. ಓಕೆ, ದೆನ್ ಸಾಲ್ವ್ ದ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇರಿ. ಓಕೆ, ಯಾವ್ದಾವ್ದು ಇಂಪಾರ್ಟೆಂಟು, ಸೊ ಯಾವ್ದಾವ್ದು ಎಕ್ಸಾಮಿಗೆ ಬರುತ್ತೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಮಕ್ಕಳ. ಓಕೆ, ಸೊ ಅದನ್ನೆಲ್ಲ ನೀವು ಏನ್ ಮಾಡ್ತಿರ್ಬೇಕು ಅಂತಂದ್ರೆ ಸಾಲ್ವ್ ಮಾಡ್ತಿರ್ಬೇಕು. ಟೆಸ್ಟ್ ಯುವರ್ ಸೆಲ್ಫ್. ಓಕೆ, ನಿಮ್ಮನ್ನ ನೀವೇ ಟೆಸ್ಟ್ ಮಾಡ್ತಾ ಇರ್ಬೇಕು. ಸೊ ಟೆಸ್ಟ್ ಬರಕ್ಕಿಂತ ಮುಂಚೆ FA1 ಆಗಿರ್ಬೋದು, ಓಕೆನಾ ಮಕ್ಕಳ. ಸೊ ಯಾವ್ದಾದ್ರು ನಿಮ್ಗೆ ಯೂನಿಟ್ ಟೆಸ್ಟ್ ಅಥವಾ ಚಾಪ್ಟರ್ ಆದ್ಮೇಲೆ ಮಾಡಿದ್ರು ಕೂಡ ಸೊ ಅಲ್ಲಿ ಬರೋಕ್ಕಿಂತ ಮುಂಚೆನೆ ನೀವು ಒಂದು ಚಾಪ್ಟರ್ ಆದ ತಕ್ಷಣನೇ ಈ ಕೆಲಸ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇದೆ ಮಕ್ಕಳ. ಸೊ ಆವ್ರೇಜ್ ಸ್ಟೂಡೆಂಟ್ ವರ್ಸಸ್ ನಾವು ಟಾಪರ್ ನ ತಗೊಂಡ್ರೆ ಸೊ ವಿ ಕ್ಯಾನ್ ಸಿ ದ ಡಿಫರೆನ್ಸ್ ಹಿಯರ್. ಓಕೆ, ಸೊ ಏನೇನು ಅಂತಂದ್ರೆ ಮಕ್ಕಳ, ಆವ್ರೇಜ್ ಸ್ಟೂಡೆಂಟ್ ಅಲ್ಲಿ ಸ್ಟಡಿ ಮಾಡ್ತಾನೆ ಇರ್ತಾರೆ ಪಾಪ. ದೇ ಆರ್ ನಾಟ್ ಸ್ಟಡಿಂಗ್ ಅಂತ ಹೇಳಲ್ಲ, ಸ್ಟಡಿ ಮಾಡ್ತಾನೆ ಇರ್ತಾರೆ. ಓಕೆನಾ ಮಕ್ಕಳ. ಸ್ಟಡಿ ಮಾಡ್ತಿರ್ತಾರೆ ಹಾರ್ಡ್, ಬಟ್ ನಾಟ್ ಸ್ಟಡಿಂಗ್ ದ ಸ್ಮಾರ್ಟ್. ಓಕೆ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ತಿರಲ್ಲ. ಓಕೆನಾ. ಅವ್ರಿಗೆ ಅದೇ ಫೀಲ್ ಆಗ್ತಿರ, ಸ್ಟಡಿ ಲಾಟ್ ಬಟ್ ತುಂಬಾ ಮರ್ತೋಗ್ತಿದೆ, ನಾನು ಇಷ್ಟೊಂದು ಕಷ್ಟಪಟ್ಟು ಓದಿದೆ ಬಟ್ ಯಾವ್ದು ನೆನಪಾಗ್ತಿಲ್ಲ ಕಾನ್ಸೆಪ್ಟ್ಸ್ ಅಂತ. ಬಟ್ ಮೇನ್ ಏನ್ ಮಾಡ್ತಾರೆ ಮಕ್ಕಳ, ರೀಚ್ ದ ಚಾಪ್ಟರ್ ಅಗೈನ್ ಅಂಡ್ ಅಗೈನ್. ಸೊ ಚಾಪ್ಟರ್ ಓದಿದ್ದೆ ಅಗೇನ್ ರಿಪೀಟ್ ಮಾಡ್ತಾನೆ ಇರ್ತಾರೆ. ಓಕೆ, ಅಂಡ್ ಪ್ರಾಕ್ಟೀಸೇ ಮಾಡಲ್ಲ ಅವರು. ಓಕೆ, ಸೊ ದೇರ್ ಇಸ್ ನೋ ಪ್ರಾಕ್ಟೀಸ್. ಓಕೆನಾ ಮಕ್ಕಳ. ಅಂಡ್ ನೋ ರಿವಿಷನ್ ಮಾಡೋದಿಲ್ಲ. ರಿವಿಷನ್ ಬೇರೆ ಮಕ್ಕಳ, ರೀಡಿಂಗ್ ಬೇರೆ. ಏನ್ ಮ್ಯಾಮ್ ಹಿಂಗೆ ಹೇಳ್ತಾ ಇದ್ದೀರಾ? ಸೊ ರೀಡ್ ಅಂದ್ರೆ ಜಸ್ಟ್ ಮಕ್ಕಳ ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿರಲ್ಲ, ಕಾನ್ಸೆಪ್ಟ್ಸ್ ಗೆ ಫಸ್ಟ್ ಹೋಗ್ತೀರಾ, ಫಸ್ಟ್ ಅದು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಫುಲ್ ಅದ್ರ ಬಗ್ಗೆ ತಿಳ್ಕೊತಾ ಹೋಗ್ತಾರೆ. ಬಟ್ ರಿವಿಷನ್ ಮಾಡುವಾಗ ಆಲ್ರೆಡಿ ನಿಮ್ಗೆ ಐಡಿಯಾ ಇರುತ್ತೆ ಅಲ್ವಾ ಏನು ಅಂತ. ಸೊ ಜಸ್ಟ್ ಅದ್ರಲ್ಲಿ ಏನಿರುತ್ತೆ ಮೇನ್ ಕೀ ಪಾಯಿಂಟ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರೋದು ಮಾತ್ರ ನೀವು ರಿವಿಷನ್ ಮಾಡ್ತಾ ಹೋಗ್ಬೇಕು. ದೆನ್ ಅದಕ್ಕೆ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಬೇಗ ಮರ್ತೋಗ್ತಾರೆ ಮಕ್ಕಳು. ಓಕೆ, ಅಂಡ್ ಕನ್ಫ್ಯೂಸ್ಡ್ ಇನ್ ದ ಎಕ್ಸಾಮ್ಸ್. ಇದು ಎಷ್ಟೋ ಜನ ಸ್ಟೂಡೆಂಟ್ಸ್ ಗೆ ಆಗಿದೆ. ಓಕೆನಾ ಮಕ್ಕಳ. ಬಟ್ ಏನಾಗುತ್ತೆ, ರೀಡ್ ಮಾಡ್ತಾರೆ, ದಿಸ್ ಈಸ್ ದ ಅವ್ರದ್ದು ಸೈಕಲ್ ತರ ಆಗ್ತಿರುತ್ತೆ ಮಕ್ಕಳ. ಓಕೆ, ಸೊ ರೀಡ್ ಮಾಡ್ತಾರೆ, ಅಗೇನ್ ಎಲ್ಲ ಮರ್ತೋಗ್ತಾರೆ, ಮತ್ತೆ ಅಗೇನ್ ಫಸ್ಟ್ ಇಂದ ರೀರನ್ ಮಾಡೋ ತರ ಫೀಲ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಮೋರ್ ಟೈಮ್ ಬಟ್ ಲೆಸ್ ರಿಸಲ್ಟ್ಸ್ ಅಲ್ವಾ. ಸೊ ಬಟ್ ವರ್ಸಸ್ ಟಾಪರ್ ಬಂದ್ರು ಅಂತಂದ್ರೆ ನೋಡೋಣ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಸ್ಟಡಿ ಸ್ಮಾರ್ಟ್ಸ್ ಸ್ಕೋರ್ಸ್ ಹೈ. ಏನಕ್ಕೆ ಅಂತಂದ್ರೆ ಮಕ್ಕಳ, ಆಫ್ಟರ್ 1 ಚಾಪ್ಟರ್ ಆದ್ಮೇಲೆ he will do ಅಥವಾ she will do solve the MCQs ನ ಸಾಲ್ವ್ ಮಾಡ್ತಾ ಇರ್ತಾರೆ. ದೆನ್ ಮೇಕ್ ದ ಸಮ್ಮರಿ ನೋಟ್ಸ್. ಮತ್ತೆ ಅವರು ಅಗೇನ್ ಚಾಪ್ಟರ್ ವೈಸ್ ಅಥವಾ ಟೆಕ್ಸ್ಟ್ ಬುಕ್ ವೈಸ್ ಮಕ್ಕಳ ಮತ್ತೆ ಫುಲ್ ರೀಡ್ ಮಾಡಲ್ಲ. ಓಕೆ, ಸೊ ಜಸ್ಟ್ ನೋಟ್ಸ್ ರಿವಿಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ದೆನ್ ಟೆಸ್ಟ್ ಹಿಮ್ಸೆಲ್ಫ್ ಅಥವಾ ಹರ್ ಸೆಲ್ಫ್. ಓಕೆ, ಸೊ ಟೆಸ್ಟ್ ಮಾಡ್ಕೋತಾ ಇರ್ತಾರೆ, ರಿವೈಸ್ ಮಾಡ್ತಾರೆ ಅನ್ ಶೆಡ್ಯೂಲ್. ಓಕೆ, ರಿವಿಷನ್ ಇದ್ದೇ ಇರುತ್ತೆ. ಅದು ಏನಕ್ಕೆ ಹೆಲ್ಪ್ ಆಗುತ್ತೆ ಮ್ಯಾಮ್ ಅಂತ ಹೇಳಿದ್ರೆ, ಲಾಂಗ್ ಟರ್ಮ್ ಮೆಮೊರಿಲಿ ಹೋಗಿ ಕೂತ್ಕೊಳುತ್ತೆ ಮಕ್ಕಳ.
ಓಕೆ. ಸೊ ನಿಮ್ಗೆ ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಜಸ್ಟ್ ಫಾರ್ ದ ಶಾರ್ಟ್ ಟರ್ಮ್ಗೆ ಹೋಗಿ ಓಕೆ ನಾನು ಕಲ್ತಿದ್ದೀನಿ ಅಂತ ಭರವಸೆ ಇರುತ್ತೆ, ಬಟ್ ಎಕ್ಸಾಮ್ ಟೈಮಿಗೆ ಬಂದಾಗ ದಿಸ್ ಇಸ್ ದ ಫೀಲ್. ಓಕೆನಾ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ರಿವಿಷನ್ ಮಾಡ್ತಾನೆ ಇರ್ಬೇಕು ಮಕ್ಕಳು. ಓಕೆ. ನೆಕ್ಸ್ಟ್ ಕಾನ್ಫಿಡೆಂಟ್ ಎಕ್ಸ್ಟ್ರಾ ಆಗಿರುತ್ತೆ, ಯಾಕಂದ್ರೆ ರಿವೈಸು ಮಾಡಿರ್ತೀರಾ, ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿರುತ್ತೆ ಅಲ್ವಾ. ಸೊ ಈಸಿಯಾಗಿ ನಿಮಗೆ ನೆನಪಾಗುತ್ತೆ. ಇವ್ರದ್ದು ಸೈಕಲ್ ನೋಡೋಣ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಾರೆ ಮಕ್ಕಳ, MCQs ನ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ, ಸಮರೈಸ್ ನೋಟ್ಸ್ ಇರುತ್ತೆ, ಸೆಲ್ಫ್ ಟೆಸ್ಟ್ ಕೂಡ ಮಾಡ್ಕೊಂಡಿರ್ತಾರೆ, ಶೆಡ್ಯೂಲ್ ಮಾಡ್ಕೊಂಡಿರ್ತಾರೆ ರಿವೈಸ್ ಮಾಡೋದಕ್ಕೂ. ರಿವಿಷನ್ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ ಆಲ್ಮೋಸ್ಟ್. ಓಕೆ. ಸೊ ಅವಾಗ ರಿಮೆಂಬರ್ ಎಷ್ಟಾಗುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಹೋಗಿ ಇರುತ್ತೆ ಕಾನ್ಸೆಪ್ಟ್ ಏನಾದ್ರು. ದಟ್ ಈಸ್ ಕಾಲ್ಡ್ ದ ಸ್ಮಾರ್ಟ್ ವರ್ಕ್ ವಿಚ್ ಇಸ್ ಗಿವಿಂಗ್ ದ ಹೈ ರಿಸಲ್ಟ್ಸ್ ಮಕ್ಕಳ. ಓಕೆ. ಸೊ ಹೈ ರಿಸಲ್ಟ್ಸ್ ಯಾವ ತರ ಬರುತ್ತೆ, ಬಿಕಾಸ್ ಆಫ್ ದಿಸ್ ಒನ್. ಓಕೆ. ಸೊ ನೀವೆಲ್ಲ ಆಲ್ಮೋಸ್ಟ್ ಈ ಕೆಟಗರಿಗೆ ಬರ್ಲೇಬೇಕು. ಓಕೆ. ನೆಕ್ಸ್ಟ್ ಅದ ಫೈನಲ್ ಬಂದ್ವಿ ಅಂತಂದ್ರೆ ಮಕ್ಕಳ ನಾವು, ಸೊ ಆಫ್ಟರ್ ಫಿನಿಶಿಂಗ್ ಎನಿ ಚಾಪ್ಟರ್ ಇದನ್ನ ನೀವು ಮಾಡ್ಲೇಬೇಕು. ಓಕೆ. ನಾನು ಆಲ್ರೆಡಿ ಹೇಳಿದ್ದೀನಿ 3 ಫಾರ್ಮುಲಾದು. ಸೊ ಬೇಸ್ಡ್ ಆನ್ ದಟ್ ಒನ್ ಓನ್ಲಿ. ಓಕೆನಾ ಮಕ್ಕಳ. ಸೊ ದ 30 minutes ಚಾಪ್ಟರ್ ಕಂಪ್ಲೀಷನ್ ಪ್ಲಾನ್. ಓಕೆ. ಸೊ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್. ನೋಡೋಣ. ಸೊ ಫಸ್ಟ್ ಸ್ಟೆಪ್ 1 ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 10 minutes ಮಕ್ಕಳ. ಸೊ 10 minutes ಏನ್ ಮಾಡ್ತೀರಾ ಅಂತಂದ್ರೆ MCQs ನಾನು ಹೇಳಿದೀನಿ, ಸ್ಟೆಪ್ 1 MCQs. ಸೊ ಏನೋ ಕಾನ್ಸೆಪ್ಟ್ಸ್ ನ ರಿಕಾಲ್ ಮಾಡ್ತೀರಾ ಮಕ್ಕಳ, ರಿಕಾಲ್ ಮಾಡಿ ಅದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು ಇಂಪ್ರೂವ್ ಮಾಡಕ್ಕೆ ದಿಸ್ ಇಸ್ ದ ಒನ್ ಬೆಸ್ಟ್ ವೇ. ಯಾಕಂದ್ರೆ ರಿಕಾಲ್ ಆದಂಗ ಆಗುತ್ತೆ MCQs ಮಾಡುವಾಗ. ಓಕೆ, ದಿಸ್ ಅನಾಲಿಸಿಸ್ ಮಾಡ್ಬೋದು ಅಲ್ವಾ. ಸೊ ಆಪ್ಷನ್ 1 ಯಾಕಿಲ್ಲ, ಆಪ್ಷನ್ 2 ಯಾಕಿಲ್ಲ, ಆಪ್ಷನ್ 3 ಯಾಕಿಲ್ಲ, ಲೈಕ್ ದಟ್. ಅದೇ ತರ ಮತ್ತೆ ವಿಚ್ ಇಂಡಿಕೇಟರ್ ಟರ್ನ್ಸ್ ರೆಡ್ ಇನ್ ದ ಆಸಿಡ್ಸ್. ಸೊ ನೀವೆಲ್ಲದಕ್ಕೂ ಒಂದೊಂದಕ್ಕೆ ಯಾಕೆ ರೀಸನ್ಸ್ ಆಗಿರ್ಬೋದು, ಏನಕ್ಕೆ ಆಗಲ್ಲ ಅನ್ನೋದೆಲ್ಲ ನಿಮಗೆ ಆನ್ಸರ್ ಸಿಕ್ಕಿದಾಗ ಸೊ ಕಾನ್ಸೆಪ್ಟ್ಸ್ ಕೂಡ ಅಗೇನ್ ರಿವಿಷನ್ ಆದಾಗೆ ಆಗತ್ತೆ. ಓಕೆನಾ. ನೆಕ್ಸ್ಟ್ ಸ್ಟೆಪ್ 2 ಏನು ಮ್ಯಾಮ್ ಅಂತಂದ್ರೆ 10 minutes ಸಮ್ಮರಿ ನೋಟ್ಸ್. ಓಕೆ. ಸಮ್ಮರಿ ನೋಟ್ಸ್ ನ ನೀವು ಮತ್ತೆ ರಿವಿಷನ್ ತರ ಮಾಡ್ಲೇಬೇಕು, ಓದ್ಲೇಬೇಕು ಮಕ್ಕಳ. ಓಕೆನಾ. ಸೊ ಸಮ್ಮರಿ ನೋಟ್ಸ್ ನ ಒಂದ್ಸತಿ ರಿವಿಷನ್ ಮಾಡಿ, ದಟ್ಸ್ ಶಾರ್ಟ್ ನೋಟ್ಸ್ ಆಗಿರ್ಬೇಕು ವಿತ್ ಕೀ ಪಾಯಿಂಟ್ಸ್. ಓಕೆ. ಅಂಡ್ ಡಯಾಗ್ರಾಮ್ಸ್ ಕೂಡ ಇರ್ಬೇಕು ಮಕ್ಕಳ. ಓಕೆನಾ. ಸೊ ನೆಕ್ಸ್ಟ್ ನೋಡೋದಾದ್ರೆ 10 minutes ಸೆಲ್ಫ್ ಟೆಸ್ಟ್ ಮಾಡ್ಕೋಬೇಕು ಇಷ್ಟೆಲ್ಲ ಆದ್ಮೇಲೆ. ಓಕೆ. ಸೊ 10 minutes ಸೆಲ್ಫ್ ಟೆಸ್ಟ್ ಅಲ್ಲಿ, ಸೊ ದಿಸ್ ಇಸ್ ದ 10 minutes, ದಿಸ್ ಇಸ್ ದ 10 minutes ಮಕ್ಕಳ. ಅಟ್ಮೋಸ್ಟ್ ನಿಮಗೆ 30 minutes ಸಿಕ್ಕರೆ ಸಾಕು, ಆಲ್ಮೋಸ್ಟ್ ಲಾಂಗ್ ಟರ್ಮ್ ಮೆಮೊರಿಗೆ ಬಂದೇ ಬರುತ್ತೆ. ಸೊ 10 minutes ಸೆಲ್ಫ್ ಟೆಸ್ಟ್ ಅಲ್ಲಿ ಸೊ ಮೇನ್ ಕ್ವಶನ್ಸ್, ವಾಟ್ ಆರ್ ಆಸಿಡ್ಸ್ ಫಾರ್ ಎಕ್ಸಾಂಪಲ್, ನಾನು ಕೆಮಿಸ್ಟ್ರಿ ತಗೊಂಡು ವಾಟ್ ಇಸ್ pH ಸ್ಕೇಲ್, ಡೆಫಿನೇಷನ್ಸ್ ಆಗಿರ್ಬೋದು, ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಯಾವುದು, ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಯಾವುದು ಅನ್ನೋದನ್ನ ಬೇಕಾದ್ರೆ ನೀವು ನೆನ್ಸ್ಕೊಳಕ್ಕಾಗಂದ್ರೆ ರಿಯಾಕ್ಷನ್ಸ್ ಎಲ್ಲ ನೀವು ಬರಿಬಹುದು, ಡಯಾಗ್ರಾಮ್ಸ್ ಕೂಡ ನೀವು ಬೇಕಾದ್ರೆ ಬಿಡಿಸ್ಕೋಬಹುದು. ಓಕೆನಾ ಮಕ್ಕಳ. ಸೊ ದಿಸ್ ಇಸ್ ದ ಒನ್. ಅಂಡ್ ಲಾಸ್ಟ್ ನಾನು ಹೇಳೋದಾದ್ರೆ ದಿಸ್ ಇಸ್ ದ ಒನ್ ಸೀಕ್ರೆಟ್ ರೂಲ್ ಯು ಶುಡ್ ಫಾಲೋ. ಸೊ MCQs ಆಗ್ಲಿದ್ರೆ ಮಕ್ಕಳ ನಿಮ್ದ್ರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ 3 marks 4 marks ಕ್ವಶನ್ಸ್ ಬರುತ್ತೆ ಅಂತಂದ್ರೆ ಅದನ್ನು ಬೇಕಾದ್ರೆ ನೀವು ಸಾಲ್ವ್ ಮಾಡ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ. ಸೊ ದಿಸ್ ಇಸ್ ದ ಫಾರ್ಮುಲಾ, ಸಮ್ಮರಿ ವಿತ್ ಸೆಲ್ಫ್ ಟೆಸ್ಟ್ that will going to the long term memory. ಓಕೆನಾ. ಕ್ಲಿಯರ್. ಸೊ ದಿಸ್ ಇಸ್ ದ ಒನ್ ಸಕ್ಸಸ್. ನೀವು ಇದನ್ನ ಏನ್ ಮಾಡ್ತೀರಿ ಅಂತಂದ್ರೆ ಒಂದು ಚಾಪ್ಟರ್ ಆದ್ಮೇಲೆ ಮಾಡೋದಲ್ಲ, ಓಕೆ ಬಿಡು ನೆಕ್ಸ್ಟ್ ಟೆಸ್ಟ್ ಬಂದಾಗ ನೋಡ್ಕೊಳ್ಳೋಣ ಅಂತ ಮಾಡ್ತೀರಾ ಮಕ್ಕಳ. ಸೊ ಡೋಂಟ್ ಡೂ ದಿಸ್ ಒನ್. ಓಕೆ. ಸೊ 1 week ಆದ್ಮೇಲೆ ಇದನ್ನ ನೆಕ್ಸ್ಟ್ 1 weekಗೆ ಒಂದ್ ಸ್ವಲ್ಪನಾದ್ರೂ ರಿವಿಷನ್ ಮಾಡಿ. ಓಕೆ. ಒಂದ್ 30 minutes ಟೈಮ್ ಸಿಗುತ್ತೆ ಅಷ್ಟೇ ಅಲ್ವಾ. ಸೊ ಇಷ್ಟು ಮಾಡಕ್ಕಾಗಲ್ವಾ ಅಗೇನ್. ಸೊ ಮತ್ತೆ ಇದಾದ್ಮೇಲೆ ನೀವೇನಾದ್ರು ನೆನಪಾಗ್ಲಿಲ್ಲ ಇಷ್ಟು ಕ್ವಶನಿಗೆ ಆನ್ಸರ್ಸ್ ಅಂತಂದ್ರೆ ಹಾಗಿದ್ರೆ ಫುಲ್ ಮರ್ತೋಗಿದೆ ಅಂತ ಅಗೇನ್. ಓಕೆ. ಸೊ ನೀವು ಅಟ್ಲೀಸ್ಟ್ ಡೈಲಿ ಏನಂತಂದ್ರೆ ಒಂದು 10 minutes ಕೊಟ್ಬಿಟ್ಟು ಅದಕ್ಕೆ ರಿವಿಷನ್ ಮಾಡಿ ಮಕ್ಕಳು. ಓಕೆ. ಸೊ ನಿಮಗೆ ನೆಕ್ಸ್ಟ್ ಏನಾಗಿರುತ್ತೆ ಅಂತಂದ್ರೆ 1 week ಬರೋಷ್ಟೊತ್ತಿಗೆ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ನಿಮಗೆ ಅವಾಗ 10 minutes ಬೇಡ, 5 minutes ಅಲ್ಲಿ ಮುಗಿಸಿರ್ತೀರಾ. ಓಕೆ. ರಿವಿಷನ್ ಮಾಡೋದನ್ನ ರೀಕಾಲ್ ಮಾಡಿದಾಗ. ಓಕೆ. ಕ್ಲಿಯರಾ. ಸೊ ಇದನ್ನ ನೀವು ಫಾಲೋ ಮಾಡ್ಲೇಬೇಕು, ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಕ್ಕಳ. ಓಕೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಅಂಡ್ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಮ್ಮ ವೇದಾಂತ SLC 10 ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಕ್ಕಳ, ಯಾಕಂದ್ರೆ ಇದೇ ತರ ನ್ಯೂ ಕಂಟೆಂಟ್ಸ್ ಬರ್ತಾನೆ ಇರುತ್ತೆ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ಅದ್ಯಾವ್ದು ನಿಮ್ಗೆ ಮಿಸ್ ಆಗ್ಬಾರ್ದು. ಓಕೆ ಮಕ್ಕಳ. ಅಂಡ್ ವಾಟ್ಸ್ಆಪ್ ಅಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು. ಓಕೆ. ಸೊ ನಮ್ಮ ವೇದಾಂತ SLC 10 ಚಾನಲ್ ಇದೆ, ಅಂಡ್ ಈವನ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಕೂಡ ಮಕ್ಕಳ, ಅಂಡ್ ಟೆಲಿಗ್ರಾಮ್ ಅಂಡ್ ಸ್ನಾಪ್ಚಾಟ್ ಅಲ್ಲೂ ಇದೆ. ಓಕೆ. ಸೊ ಅದ್ರಲ್ಲೂ ಕೂಡ ಫಾಲೋ ಮಾಡಿ. ಸೊ ಅದ್ರದ್ದೆಲ್ಲ ಲಿಂಕ್ಸ್ ಎಲ್ಲಿರುತ್ತೆ ಮ್ಯಾಮ್ ಅಂತಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ ಮಕ್ಕಳ. ಓಕೆ. ಸೊ ಫಾಲೋ ಮಾಡಿ, ನಿಮಗೆ ಮೆಟೀರಿಯಲ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ವಾಟ್ ಆರ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಿರ್ಬೋದು, ಓಕೆ, ನೋಟ್ಸ್ ಮೆಟೀರಿಯಲ್ ಎಲ್ಲ ಅದರಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.